ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ವಾಸವಿ ಬಾಲಕಿಯರ ಸಂಘದ ವತಿಯಿಂದ ಮಹಿಳಾ ದಿನಾಚರಣೆ ಅಂಗವಾಗಿ ಆರ್ಯವೈಶ್ಯ ಮಹಿಳಾ ಮಂಡಳಿ ಪದಾಧಿಕಾರಿಗಳಿಗೆ ಅರಿಶಿನ ಕುಂಕುಮ ವಿತರಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಸರ್ಕಾರವು ಹೆಚ್ಚಿಸಿರುವ ಮೀಸಲಾತಿಯನ್ನ ಸಂವಿಧಾನದ 9ನೇ ಅನುಸೂಚಿಗೆ ಸೇರಿಸುವಂತೆ ಒತ್ತಾಯಿಸಿ ಪಾವಗಡ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕೆಆರ್ಪೇಟೆ ಪಟ್ಟಣದ ಆಡಳಿತ ಕಾರ್ಯಸೌಧ ಮುಂಭಾಗದಲ್ಲಿ ಛಲವಾದಿ ಮಹಾಸಭಾದ ವತಿಯಿಂದ ಎಸ್ಸಿ/ಎಸ್ಟಿ ಮೀಸಲಾತಿ ಕುರಿತು ಚರ್ಚಿಸಲಾಯಿತು. ಕುಶಾಲನಗರ ಪಟ್ಟಣದ ವಾಸವಿ ಬಾಲಕಿಯರ ಸಂಘದ ವತಿಯಿಂದ ಆರ್ಯವೈಶ್ಯ ಮಹಿಳಾ ಮಂಡಳಿ ಮತ್ತು ವಾಸವಿ ಯುವತಿಯರ ಸಂಘದ ಪದಾಧಿಕಾರಿಗಳಿಗೆ ಮಹಿಳಾ ದಿನದ ಪ್ರಯುಕ್ತ ಅರಿಶಿನ ಕುಂಕುಮ ನೀಡಿದರು. ಕುಶಾಲನಗರ ಪಟ್ಟಣದ ವಾಸವಿ ಬಾಲಕಿಯರ ಸಂಘ ಕುಶಾಲನಗರ ಇವರ ವತಿಯಿಂದ ಆರ್ಯವೈಶ್ಯ ಮಹಿಳಾ ಮಂಡಳಿ ಮತ್ತು ವಾಸವಿ ಯುವತಿಯರ ಸಂಘದ ಪದಾಧಿಕಾರಿಗಳಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಅರಿಶಿನ ಕುಂಕುಮ ನೀಡಿ ಶುಭ ಹಾರೈಸಿ ಸಿಹಿಯನ್ನ ಹಂಚಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಾಸವಿ ಬಾಲಕಿಯರ ಸಂಘದ ಅಧ್ಯಕ್ಷೆ ಕುಮಾರಿ ಕೆಪಿ ಸಾನ್ವಿ ವಹಿಸಿದ್ದರು. ಕುಮಾರಿ ಸಾನಿಕಾ, ಶ್ರಾವ್ಯ, ತನಿಷಾ, ನಿಹಾರಿಕಾ, ಭೂಮಿಕಾ ಹಾಗೂ ಧನ್ವಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟೆ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಆಡಳಿತ ಕಾರ್ಯಸೌಧದ ಮುಂಭಾಗದಲ್ಲಿ ಛಲವಾದಿ ಮಹಾಸಭಾ ವತಿಯಿಂದ ಮಾದಿಗ ಹಾಗೂ ವಲಯ ಸಮುದಾಯಗಳಿಗೆ ರೋಸ್ಟರ್ ಪದ್ಧತಿಯ ಮೂಲಕ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ನೀಡುವಂತೆ ಒತ್ತಾಯಿಸಿದ್ದಾರೆ. ಮಾದಿಗ ಸಮಾಜದ ಮುಖಂಡರಾದ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರು ಹೊಲೆಯರು, ಬಲಗೈ ಸಮುದಾಯದ ಮಂತ್ರಿಗಳು ಹಾಗೂ ನಾಯಕರನ್ನು ನಿಂದಿಸಿ ವೈಯಕ್ತಿಕವಾಗಿ ತೇಜೋವಧಿ ಮಾಡಿ ಮಾತನಾಡುವುದನ್ನು ಕೂಡಲೇ ನಿಲ್ಲಿಸಬೇಕು. ಸಂವಿಧಾನದ ಆಶಯದಂತೆ ಒಳ ಮೀಸಲಾತಿ ಜಾರಿಯಾಗಬೇಕು. ಅಲ್ಲಿಯವರೆಗೂ ಈ ಹಿಂದಿನಂತೆ ನಡೆದು ಬಂದಿರುವ ಮೀಸಲಾತಿ ರೋಸ್ಟರ್ ಪದ್ಧತಿಯನ್ನು ಅನುಸರಿಸಿ ಮಾದಿಗ ಹಾಗೂ ಹೊಲೆಯ ಸಮುದಾಯಗಳಿಗೆ ಉದ್ಯೋಗದಲ್ಲಿ ಅವಕಾಶ ಮಾಡಿಕೊಡಬೇಕು ಎಂದು ಪುರಸಭೆಯ ಹಿರಿಯ ಸದಸ್ಯ ಡಿ ಪ್ರೇಮ್ ಕುಮಾರ್ ಆಗ್ರಹಿಸಿದರು. ದಲಿತ ಮುಖಂಡರಾದ ರಾಜಯ್ಯ, ಸೋಮಸುಂದರ್, ಸಂತೋಷ್ ಕುಮಾರ್, ಛಲವಾದಿ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಉಚ್ಚನಹಳ್ಳಿ ನಟರಾಜು, ರಾಜ್ಯ ಛಲವಾದಿ ಮಹಾಸಭಾ ಸಂಚಾಲಕ ಮಾಂಬಳಿ ಜಯರಾಮ್ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಗ್ರೇಡ್ 2 ತಹಶೀಲ್ದಾರ್ ಲೋಕೇಶ್ ರವರಿಗೆ ಮನವಿ ಪತ್ರವನ್ನು ಅರ್ಪಿಸಿದರು. ಹೊಲೆಯ ಮತ್ತು ಮಾದಿಗ ಸಮುದಾಯಗಳಿಗೆ ಯಾವುದೇ ಅನ್ಯಾಯವಾಗದಂತೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಇಲ್ಲವೇ ಈ ಹಿಂದಿನಂತೆ ರೋಸ್ಟರ್ ಪದ್ಧತಿಯ ಮೂಲಕ ಮೀಸಲಾತಿ ನೀಡಿ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಹೊಲೆಯ ಸಮುದಾಯದ ನೂರಾರು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಛಲವಾದಿ ಮತ್ತು ಬಲಗೈ ಸಮುದಾಯದ ಎಲ್ಲ ಬಂಧುಗಳೇ, ಈ ದಿವಸ ತಾಲೂಕು ಕಚೇರಿ ಹತ್ರ ನಾವು ಸೇರಿದ್ದೀವಿ. ಕಾರಣ ದೃಷ್ಟಿಯ ಬಂಧುಗಳೇ, ಈ ಒಳ ಮೀಸಲಾತಿ ಎಂಬ ಗುಮ್ಮ ಏನಿವತ್ತು ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಮಾಡಿಬಿಟ್ಟು ರೋಸ್ಟರ್ ಬಿಂದು ಪದ್ಧತಿಯನ್ನು ಜಾರಿ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅವರಿಗೆ ತುಂಬ ಅನ್ಯಾಯ ಆಗ್ತಾ ಇರೋದ್ರಿಂದ ಪ್ರವರ್ಗ ಎ ಅಲ್ಲಿ ಮಾದಿಗ ಸಮುದಾಯದವರು ಬರ್ತಾರೆ, ಪ್ರವರ್ಗ ಬಿ ನಲ್ಲಿ ವಲಯ ಸಮುದಾಯದವರು ಬರ್ತಾರೆ, ಪ್ರವರ್ಗ ಸಿ ಅಲ್ಲಿ ವರ್ಮ, ಕುಂಚ, ಲಂಬಾಣಿ ಇವೆಲ್ಲ ಬರೋದ್ರಿಂದ ಈ ರೋಸ್ಟರ್ ಬಿಂದು ಮಾಡೋದ್ರಿಂದ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅವರಿಗೆ ಅನ್ಯಾಯ ಆಗ್ತಾ ಇರೋದನ್ನು ಖಂಡಿಸಿ ಮತ್ತೆ ಘನ ಸರ್ಕಾರ ಇದು ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಕೇಸು ಹೈಕೋರ್ಟಲ್ಲಿ ತಡೆಯಾಜ್ಞೆ ಇರೋದ್ರಿಂದ ಯಥಾಸ್ಥಿತಿ ಕಾಪಾಡಿ ಅಂತ ಸರ್ಕಾರ ಹೇಳೋದ್ರಿಂದ ದಯಮಾಡಿ ಯಥಾಸ್ಥಿತಿಯನ್ನು ಕಾಪಾಡಬೇಕು ಅಂತ ನಮ್ಮ ಮನವಿ. ನಮಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶ ಬಿಟ್ಟರೆ ಇನ್ಯಾವತ್ತ ಉದ್ದೇಶನೂ ಅಲ್ಲ. ಇಲ್ಲಿ ನಮ್ಮಲ್ಲಿ ಯಾವುದೇ ಥರವಾದ ಭಿನ್ನಾಭಿಪ್ರಾಯ ಇಲ್ಲ. ತಾಲೂಕಿನಲ್ಲಿ ನಾವು ತುಂಬ ಚೆನ್ನಾಗಿದ್ದೀವಿ. ನಾವು ಎಡಬಲ ಅಂದರೆ ನಾವು ತುಂಬ ಅನ್ಯೋನ್ಯತೆ ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಈ ರಾಜ್ಯಾದ್ಯಂತ ಇಬ್ಬರು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ದಯಮಾಡಿ ಅವರಿಗೆ ಮತ್ತೊಮ್ಮೆ ನಾನು ಈ ಸಭೆ ಮುಖಾಂತರ ವಾರ್ನಿಂಗ್ ಅನ್ನೋ ಪರವಾಗಿಲ್ಲ, ಈ ಮುಂದೆ ದಿನ ಬಿಡಬೇಕು. ಅವ್ರು ಏನಿದ್ರು ಕೂಡ ಅವರ ಹಕ್ಕನ್ನ ಪ್ರತಿಪಾದನೆ ಮಾಡಲಿಕ್ಕೆ ಸರ್ಕಾರಕ್ಕೆ ಮೊರೆ ಹೋಗ್ಲಿ, ಸಂವಿಧಾನದ ಬಗ್ಗೆ ಹೋರಾಟ ಕೊಡಲಿ. ಏನಿವತ್ತು ಅವರು ಸಲ್ಲಬೇಕಾದಂಥ ಸವಲತ್ತನ್ನು ಅವರು ಸಲ್ಲಬೇಕಾದ ಹಕ್ಕುಗಳನ್ನು ಪಡೆಯೋದಕ್ಕೆ ನಮ್ದು ಯಾವುದೇ ಥರವಾದ ಬಲಗೆ ಸಮಾಜದ ಅವ್ರಿಗೆ ವಿರೋಧ ಇಲ್ಲ. ಇದು ಕ್ಲಿಯರ್ ಆಗಿದೆ. ಅದೇ ರೀತಿ ನಮ್ಮ ಹಕ್ಕುಗಳನ್ನು ನಾವು ಪಡೆಯೋದಕ್ಕೆ ನಮ್ಮ ಹೋರಾಟ. ಇವ್ರು ತಲೆ ಆಡಿಸೋ ಸರ್ಕಾರ ಇವ್ರು ಯಾರಂತ ಯಾಕೆ ಕನ್ಸಿಡರ್ ಮಾಡಬೇಕು? ವರ್ಗೀಕರಣ ಮಾಡಿದ್ರೆ ಹಂಗೆ ಮಾಡಬೇಕಾಯ್ತು. ROR ಅಂತ ಕೊಟ್ಟಾದ್ಮೇಲೆ ಅವ್ರು ಕೊಟ್ಬಿಡಿ. ಎ ಬಿಗಾರು ಬರಲಿ, ಬಿಗಾರು ಬರಲಿ, ಸಿಗಾರು ಬರಲಿ. ಇದನ್ನ ಸರ್ಕಾರ ಪರಿಪೂರ್ಣವಾಗಿ ಬಲಗೈ ಸಮುದಾಯಕ್ಕೆ ನಾವು 6 ಫಿಕ್ಸ್ ಮಾಡಿದ್ದೀವಿ. 6 ವೈದ್ಯ ಇರೋದ ಇಲ್ವಾ? ಏನಿದು ಗೊಂದಲ? ಸರ್ಕಾರ ಈ ಮಧ್ಯಸ್ಥಿಕೆ ವಹಿಸ್ಕೊಂಡು ಈಗೇನು ಒಳ ಮೀಸಲಾತಿ ನೀವು ಜಾರಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರೋ, ಮೊದಲು ನಾವೇನು ಕೊಟ್ಟಿದ್ರಿ ಮೊದಲು ಅದನ್ನ ನೀವು ಸರಿಪಡಿಸ್ಬೇಕು. ಸರಿಪಡಿಸೋಕ್ಕೆ ನಿಮ್ಮ ಕೆಲ ಆಗಲಿಲ್ಲ ಅನ್ನೆ
ಇದುವರೆಗೂ ಏನೋ ಯಾವುದೇ ಸರ್ಕಾರವೋ ದಲಿತರ ಪರವಾಗಿ ದಲಿತರ ಉದ್ಧಾರ ಮಾಡೋರು ಅನ್ನೋದು ಯಾವ ನಿರ್ದೇಶನಗಳು ಇಲ್ಲ. ನೀವು ನಮ್ಮನ್ನು ಉದ್ಧಾರ ಮಾಡ್ತೀರಿ ಅಂತ ನಾವು ನಿಮ್ಮನ್ನು ನಂಬ್ಕೊಂಡಿಲ್ಲ. ದಯಮಾಡಿ ಹಿಂದಿನ ಮೀಸಲಾತಿ ಏನದೆ ಆ ಮೀಸಲಾತಿನೇ ನಾವು ಪರಿಗಣಿಸಿ, ನೀವು ಹೆಚ್ಚಾಗಿ ಕೊಟ್ಟು ಇನ್ನೊಂದು ಮಾಡಿ ಇನ್ನೊಂದು ಏನು ಬೇಡ. ಮತ್ತೆ ನಾವು ಕೂಡ ಅವ್ರಿಗೆ ಮೀಸಲಾತಿ ಕೊಡೋದು ಬೇಡ ಅಂತ ನಮ್ಮ ವಾದ ಅಲ್ಲ. ಅವರು ಕೊಡಲಿ, ಅವ್ರಿಗೇನು ಹಂಚಿಕೆ ಆಗಿದೆ ಅವ್ರಿಗೂ ಕೊಡಲಿ. ನಮ್ಮಿಬ್ಬರನ್ನ ಹೊಡೆದಾಟಕ್ಕೆ ಬಿಟ್ಟು ನಮ್ಮ ನಾಯಕರು ಹೇಳಲ್ಲ ಅನ್ನುವೆ ಅವ್ಯಾಚ್ಯ ಶಬ್ದಗಳಿಂದ ಯಾರೋ ಒಂದಿಬ್ಬರ ಕಡೆಯಿಂದ ಅವ್ಯಾಚ್ಯ ಶಬ್ದಗಳಿಂದ ಬಯಸೋದು ಇದೆಷ್ಟು ಮಟ್ಟಿಗೆ ಸರಿ ಅಂತ ಸರ್ಕಾರ ಕೂಡಲೇ ಚಿಂತೆ ಮಾಡಿ ಇದು ಕ್ರಮ ತಗೋಬೇಕು ಅಂತ ಹೇಳಿ ಬಲಗೈ ಸಮುದಾಯದ ಕೇರ್ಪಡೆ ತಾಲೂಕಿನ ಬಲಗೈ ಸಮುದಾಯದ ಹೋರಾಟದ ಮುಖಾಂತರ ಈ ಎಚ್ಚರಿಕೆ ಸಂದೇಹನ ಕೊಡ್ತೀವಿ ಅಂತೇಳಿ ಈ ಮಾತನ್ನ ಮಾತಾಡಿ ನನ್ನ ಮಾತನ್ನ ಮುಗಿಸ್ತೀನಿ. ಈ ಎ ಕ್ಯಾಟಗರಿನಲ್ಲಿ ಬರ್ತಕ್ಕಂತಹ ಪ್ರಮುಖವಾದಂತಹ ಜಾತಿಗಳು ಹಿಂದಕ್ಕೆ ಬಂದುಬಿಟ್ಟಿದ್ದೇವೆ. 9ನೇ ಸ್ಥಾನದಲ್ಲಿ ವಲಯ ಮತ್ತು ಸಂಬಂಧಿತ ಜಾತಿ ಹಿಂದಕ್ಕೆ ಬಂದುಬಿಟ್ಟಿದೆ. ಅದರಿಂದಾಗಿ ಯಾವುದೇ ಉದ್ಯೋಗ ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನು ತಗೊಳ್ಳುವಾಗ, ಮೀಸಲಾತಿಯನ್ನು ಕೊಡುವಾಗ ಈ ಸಂಬಂಧಿತ ಜಾತಿಗಳಿಗೆ ಯಾವುದೇ ಅನುಕೂಲನೂ ಕೂಡ ಆಗೋದಿಲ್ಲ. ಅದರಿಂದಾಗಿ ಮಾನ್ಯ ಸರ್ಕಾರ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಆಡಳಿತದ ವಿಭಾಗ ಇವೆಲ್ಲವೂ ಕೂಡ ಅದನ್ನು ಪುನರ್ ವಿಮರ್ಶೆ ಮಾಡಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಪರಿಶೀಲನೆ ಮಾಡಿ ಪುನರ್ ಪರಿಶೀಲನೆ ಮಾಡಿ ಅದು ಸೂಕ್ತವಾದಂತಹ ಒಂದು ನಿರ್ಧಾರವನ್ನು ತಗೊಂಡು ಇದನ್ನು ಈ ಸಮುದಾಯಕ್ಕೆ ಡಿ ವರ್ಗಕ್ಕೆ ಆಗಿರ್ತಕ್ಕಂತಹ ಲೋಪವನ್ನು ಸರಿ ಮಾಡಿ ಅದನ್ನು ಹಂಚಿಕೆ ಮಾಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಈ ಮೂಲಕ ಒತ್ತಾಯ ಮಾಡ್ತೀವಿ. ಈ ಮೂಲಕ ನಾಗಮೋಹನ್ ದಾಸ್ ಅವರನ್ನು ಕೂಡ ನಾವು ಒತ್ತಾಯ ಮಾಡ್ತೀವಿ. ಅದರಿಂದಾಗಿ ಈ ಲೋಪವನ್ನು ಸರಿಪಡಿಸಬೇಕು ಅಂತ ಹೇಳಿ ಸಂಬಂಧಪಟ್ಟಂತಹ ಎಲ್ಲ ಮಹನೀಯರಿಗೂ ಕೂಡ ಒತ್ತಾಯ ಮಾಡಿ ಆ ಮುಖಾಂತರ ಈ ಜನಾಂಗಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಭಾಗಮಂಡಲದ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಗೌಡ ಮಹಿಳಾ ಒಕ್ಕೂಟ ಕಾವೇರಿ ಗೌಡ ಮಹಿಳಾ ಘಟಕದ ವತಿಯಿಂದ ವಿಶ್ವ ಮಹಿಳಾ ದಿನವನ್ನ ಆಚರಿಸಿದರು. ಮಹಿಳೆಯರಿಗೆ ಪೂಜನೀಯ ಸ್ಥಾನವಿದ್ದು ಹಲವಾರು ಆಚಾರ ವಿಚಾರಗಳನ್ನು ಮಹಿಳೆಯರ ರಕ್ಷಣೆಗಾಗಿ ರೂಪಿಸಲಾಗಿದೆ ಎಂದು ನಿವೃತ್ತ ಪ್ರಾಂಶುಪಾಲರಾದ ಆನೇರ ಜಾನಕಿ ಹೇಳಿದರು. ಗೌಡ ಮಹಿಳಾ ಒಕ್ಕೂಟ ಕೊಡಗು, ಮಡಿಕೇರಿ ಮತ್ತು ಶ್ರೀ ಕಾವೇರಿ ಗೌಡ ಮಹಿಳಾ ಘಟಕದ ಭಾಗಮಂಡಲ ಇವರ ಸಹಯೋಗದಲ್ಲಿ ಭಾಗಮಂಡಲದ ಕೃಷಿ ಪತ್ತಿನ ಸಹಕಾರ ಸಂಘದ ಹೊಸೂರು ಶ್ರೀ ಜೋಯಪ್ಪ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಕೊಡಗು ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಆಮೆ ದಮಯಂತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಮಾರಂಭದಲ್ಲಿ ದೇವರ ನಾಮ, ಜನಪದ ಗೀತೆ, ಆಶಯ ಗೀತೆ ಹಾಗೂ ಸೋಬಾನೆ ಹಾಡುಗಳನ್ನು ಹಾಡುವ ಮೂಲಕ ಸಭಿಕರನ್ನು ರಂಜಿಸಲಾಯಿತು. ಬಾರಿಕೆ ಶೈಲಜಾ ತಂಡದವರು ಪ್ರಾರ್ಥಿಸಿದರು. ಕೆಕ್ಕಡ ಇಂದುಮತಿ ಸ್ವಾಗತಿಸಿ ದೆಲಂಪಾಡಿ ರಮ್ಯಾ, ಬಾರಿಕೆ ಶೈಲಜಾ ಹಾಗೂ ಕಡ್ಲೇರ ಆಶಲತರವರು ಸನ್ಮಾನಿತರಾದರು. ಬಾರಿಕೆ ಶೈಲಜಾ ಹಾಗೂ ಕಡ್ಲೇರ ಆಶಲತರವರು ಸನ್ಮಾನಿತರನ್ನು ಪರಿಚಯಿಸಿದರು. ಕೋಳಿಬೈಲು ಮಾಲ್ತಿ ಕಾರ್ಯಕ್ರಮ ನಿರೂಪಿಸಿ ಆಮೆ ದಮಯಂತಿ ವಂದಿಸಿದರು. ಗೌಡ ಮಹಿಳಾ ಒಕ್ಕೂಟದ ಹಾಗೂ ಶ್ರೀ ಕಾವೇರಿ ಗೌಡ ಮಹಿಳಾ ಘಟಕದ ನಿರ್ದೇಶಕರು, ಸದಸ್ಯರು ಹಾಗೂ ಜನಾಂಗ ಬಾಂಧವರು ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿದ್ದರು. ಕೊಡಗು ಮಡಿಕೇರಿ ಇದರ ಉಪಾಧ್ಯಕ್ಷರಾದ ಶ್ರೀಮತಿ ಬೈಕಟ್ಟ ಜಾಣೆಕಟ್ಟನವರೇ, ಇನ್ನು ವೇದಿಕೆಯಲ್ಲಿ ಉಪಸ್ಥಿತ ಇರುವಂತಹ ನಮ್ಮ ನಿವೃತ್ತ ಶಿಕ್ಷಕಿಯಾಗಿದ್ದಂತಹ ಮತ್ತೆ ಹಲವಷ್ಟು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವಂತಹ ಶ್ರೀಮತಿ ಪುದುಪುಡಿ ಇಂದಿರಾ ಭರತ್ ಅಕ್ಕನವರೇ, ಹಾಗೆ ಇಲ್ಲಿ ಕಾರ್ಯನಿಮಿತ್ತ ಇರುವಂತಹ ಆರಕ್ಷಕ ಸಿಬ್ಬಂದಿಯಾಗಿರುವಂತೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರೀತಿಯಲ್ಲಿ ಸಾಧನೆ ಮಾಡಿದವರನ್ನು ನಾವು ನೆನೆಸುವಂತಹ ದಿನ ಇದು. ಹಾಗಾಗಿ ನಮ್ಗೆ ಬೇಕಾದಷ್ಟು ನಮಗೆ ಮೊತ್ತ ಮೊದಲಿಗೆ ನಮಗೆ
ನ್ಯೂಸ್ ಸಂಗಮಕ್ಕಾಗಿ ದುಗ್ಗಡ ಸದಾನಂದ ನಾಪೊಕ್ಲು. ಪಾವಗಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎಸ್ಸಿ ಎಸ್ಟಿ ಸಮುದಾಯಗಳ ಒಕ್ಕೂಟಗಳಿಗೆ ಹೆಚ್ಚಿಸಿರುವ ಮೀಸಲಾತಿಯನ್ನ ಶೆಡ್ಯೂಲ್ಗೆ ಸೇರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಸರ್ಕಾರವು ಹೆಚ್ಚಿಸಿರುವ ಮೀಸಲಾತಿಯನ್ನ ಸಂವಿಧಾನದ 9ನೇ ಅನುಸೂಚಿಗೆ ಸೇರಿಸಬೇಕೆಂದು ಒತ್ತಾಯಿಸಿ ಪಾವಗಡ ತಾಲೂಕು ಎಸ್ಸಿ ಎಸ್ಟಿ ಸಮುದಾಯಗಳ ಒಕ್ಕೂಟಗಳ ಪದಾಧಿಕಾರಿಗಳು ಹಾಗೂ ನೂರಾರು ಮೀಸಲಾತಿ ಹೋರಾಟಗಾರರು ತಾಲೂಕಿನ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಯವರೆಗೂ ಬೃಹತ್ ಪ್ರತಿಭಟನೆ ನಡೆಸಿ ನಂತರ ತಾಲೂಕು ಕಚೇರಿ ಆವರಣದಲ್ಲಿ ಗ್ರೇಟ್ ತಹಶೀಲ್ದಾರ್ ಪ್ರಸಾದ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ವಾಲ್ಮೀಕಿ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಲೋಕೇಶ್ ಪಾಳೆಗರ್ ಮಾತನಾಡುತ್ತಾ ಕರ್ನಾಟಕ ರಾಜ್ಯ ಸರ್ಕಾರ 2022ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇವರ ಮೀಸಲಾತಿಯನ್ನ ಪರಿಶಿಷ್ಟ ಜಾತಿ ಮೀಸಲಾತಿಯನ್ನ 15% 17% ಹಾಗೂ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನ 3% 7% ಸರ್ಕಾರವು ಹೆಚ್ಚಿಸಿತು. ಆದರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಈ ಮೀಸಲಾತಿಯನ್ನ ಸಂವಿಧಾನದ 9ನೇ ಅನುಸೂಚಿಗೆ ಸೇರಿಸದೆ ನಿರ್ಲಕ್ಷ್ಯ ತೋರುತ್ತಿರುವುದು ಸರಿಯಲ್ಲ. ಅತಿ ಜರೂರಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನದ 9ನೇ ಅನುಸೂಚಿಗೆ ಸೇರಿಸಲು ಕ್ರಮ ಕೈಗೊಳ್ಳಬೇಕು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರವು ಸುಮಾರು 56,437 ಖಾಲಿ ಇರುವ ಹುದ್ದೆ ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಆದರೆ ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳಿಗೆ 2022ರಲ್ಲಿ ಹೆಚ್ಚಿಸಿದ್ದ ಮೀಸಲಾತಿಯನ್ನು ಕೈಬಿಟ್ಟು ಹಿಂದಿನ ಮೀಸಲಾತಿಯಂತೆ ಅಂದರೆ ಎಸ್ಸಿ 15 ಮತ್ತು ಎಸ್ಟಿ 3%ರಂತೆ ರಾಜ್ಯ ಸರ್ಕಾರವು ಹುದ್ದೆಯನ್ನು ಭರ್ತಿ ಮಾಡಲು ಹೊರಟಿರುವುದನ್ನು ತಕ್ಷಣವೇ ಕೈಬಿಟ್ಟು 2022ರ ಹೊಸ ಮೀಸಲಾತಿಯಂತೆ ಭರ್ತಿ ಮಾಡಬೇಕೆಂದು ಒತ್ತಾಯಿಸಿದರು. ಡಾಕ್ಟರ್ ಓಂಕಾರ್ ನಾಯಕ್ ರವರು ಮಾತನಾಡುತ್ತಾ ಸರ್ಕಾರವು ಎಸ್ಸಿ ಮತ್ತು ಎಸ್ಟಿ ಯೋಜನೆಗಳಿಗೆ ಮೀಸಲಿಟ್ಟ ಹಣವನ್ನ ಈ ಜಾತಿಯವರ ಅಭಿವೃದ್ಧಿ ಯೋಜನೆಗಳಿಗೆ ಮಾತ್ರ ಬಳಸಬೇಕು ಮತ್ತು ಪಾವಗಡ ತಾಲೂಕಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ನೀಡಬೇಕೆಂದು ಒತ್ತಾಯಿಸಿದರು. ಜಾರಿ ಮಾಡ್ತು ಅಂದ್ರೆ ಮಸೂದೆ, ಅದು ಕಾಯ್ದೆ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಮಸೂದೆ ಕಾಯ್ದೆ ಆಗ್ಬೇಕು ಅಂದ್ರೆ ಅದು ಗವರ್ನರ್ ಅಂಕಿತ ಅಥವಾ ರಾಜ್ಯಪಾಲರ ಅಂಕಿತ ಆದ್ಮೇಲೆ ಅದು ಕಾಯ್ದೆ ಆಗೋದು. ಈಗ ಮಂಡಿಸಿರ್ತಕ್ಕಂಥದ್ದು ಮಸೂದೆ, ಅದು ಮೊದಲು ಅದು ಎಲ್ಲರಿಗೂ ಅದ್ರ ಬಗ್ಗೆ ಒಂದು ಅವಗಾಹನೆ ಇರಲಿ. ಅದನ್ನ ಈಗ ಏನಕ್ಕೆ 9ನೇ ಶೆಡ್ಯೂಲ್ಗೆ ಸೇರಿಸ್ಬೇಕು ಅಂತ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯವಾಗಿ ಅದನ್ನ ನಾವು ತಿಳ್ಕೋಬೇಕು. ಏನಕ್ಕೆ ಅದನ್ನ 9ನೇ ಶೆಡ್ಯೂಲ್ಗೆ ಆರ್ಟಿಕಲ್ 31B ಮುಖಾಂತರ ಏನಕ್ಕೆ ಅದನ್ನ ಸೇರಿಸಬೇಕು ಅಂದ್ರೆ ನಮಗೆ ಅದರಿಂದ ಒಂದು ಕಾನೂನಾತ್ಮಕವಾದಂತಹ ಒಂದು ನಮಗೆ ಇಮ್ಯುನಿಟಿ ಸಿಗುತ್ತೆ. ಅದನ್ನ 9ನೇ ಶೆಡ್ಯೂಲ್ಗೆ ಆರ್ಟಿಕಲ್ 31B ಮುಖಾಂತರ ಸೇರಿಸೋದ್ರಿಂದ ನಮಗೆ ಈಗ ಇನ್ಕ್ರೀಸ್ ಮಾಡಿರ್ತಕ್ಕಂಥ ರಿಸರ್ವೇಶನ್ಗೆ ಒಂದು ಲೀಗಲ್ ಇಮ್ಯುನಿಟಿ, ಜುಡಿಷಿಯಲ್ ಇಮ್ಯುನಿಟಿ ಸಿಗುತ್ತೆ. ಅಂದ್ರೆ ಏನು ಅಂದ್ರೆ ಅದಕ್ಕೆ ಒಂದು ರಕ್ಷಣೆ. ಇಲ್ಲ ಅಂದ್ರೆ ಏನಾಗುತ್ತೆ, ಅದನ್ನ ಯಾರು ಬೇಕಾದ್ರೂ ಕನ್ಸರ್ಟ್ ಕೋರ್ಟ್ ಅಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ಸರ್ಕಾರ ಏನು ಒಂದು ಅನುಮೋದನೆ ಮಾಡಿರುತ್ತೆ ಅದನ್ನ ರದ್ದು ಮಾಡಿಸ್ಕೊ ಬರ್ತಕ್ಕಂಥ ಅವಕಾಶ ಪ್ರತಿಯೊಬ್ಬರಿಗೂ ಇರುತ್ತೆ. ಅದನ್ನ 9ನೇ ಶೆಡ್ಯೂಲ್ಗೆ ಸೇರಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಅದಕ್ಕೆ ಸಿಗುವಂತ ಲೀಗಲ್ ಇಮ್ಯುನಿಟಿ, ಜುಡಿಷಿಯಲ್ ಇಮ್ಯುನಿಟಿ ಇಂದ ಅದನ್ನ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ರದ್ದು ಮಾಡಿಸ್ತಕ್ಕಂಥ ಅವಕಾಶ ಇಲ್ಲದೆ ಇರೋ ತರ ಆಗುತ್ತೆ. ಅಂದ್ರೆ ಅದಕ್ಕೂ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ. ಕೂಟಗಳು ಹೋರಾಟ ಮಾಡ್ತಾ ಇರೋದು ಇದು ಮುಖ್ಯವಾದದ್ದು. ದಯವಿಟ್ಟು ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನು ಅಂದ್ರೆ ಇದಕ್ಕೆ ಏನಕ್ಕೆ ಜನರಲ್ ಅವರು ವಿರೋಧ ಮಾಡ್ತಾರೆ, ನಮಗೆ ಅನ್ಯಾಯ ಆಗುತ್ತೆ ಇನ್ನೊಂದಾಗುತ್ತೆ ಅಂತ.
ಅದು ಕೂಡ ಅದಕ್ಕೆ ಸಹ ಜನರಲ್ ಅವ್ರು ಮಾಡೋದಕ್ಕೂ ನಿಮಗೆ ಒಂದು ಇದನ್ನ ಹೇಳ್ತೀನಿ ನಾನು, ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರ್ತಕ್ಕಂಥ ರಿಸರ್ವೇಶನ್ 50%, ಅಂದ್ರೆ 100ರಲ್ಲಿ 50%. SC, ST, OBC ಎಲ್ಲ ಎಕ್ಸೆಪ್ಟ್ ಜನರಲ್ ಬಿಟ್ಟು ಮಿಕ್ತ ಇರ್ತಕ್ಕಂಥ ಎಲ್ಲ ರಿಸರ್ವೇಶನ್ಗಳು ಸೇರಿ 50% ಇದೆ. ಜನರಲ್ ಅವರಿಗೆ ಅಂತಾನೆ 50% ಇದೆ. ಇದನ್ನ ಜಾಸ್ತಿ ಮಾಡಿದ್ರೆ ನಮಗೆ ಅನ್ಯಾಯ ಆಗುತ್ತೆ ಅಂತ ಜನರಲ್ ಅವ್ರು ಹೇಳ್ತಾರಲ್ಲ, ಜನರಲ್ ಕ್ಯಾಟಗರಿ ಇದು. ಅದರ್ ದೆನ್ ರಿಸರ್ವ್ಡ್ ಕ್ಯಾಟಗರಿ ಇದ್ದು ಜನಸಂಖ್ಯೆ ಎಷ್ಟಿದೆ, ಎಷ್ಟು ಪರ್ಸೆಂಟ್ ಇದೆ, ಯಾರಿಗಾದ್ರೂ ಐಡಿಯಾ ಇದ್ರೆ ಹೇಳಿ ದಯವಿಟ್ಟು. ಇಂಡಿಯಾದಲ್ಲಿ ಆನ್ ಅಂಡ್ ಆವರೇಜ್ ಜನರಲ್ ಅವ್ರದ್ದು ಬಂದುಬಿಟ್ಟು ಆನ್ ಅಂಡ್ ಆವರೇಜ್ ಮ್ಯಾಕ್ಸಿಮಮ್ 26 ಇದೆ, ಮಿನಿಮಮ್ 10% ಇದೆ. ಆನ್ ಅಂಡ್ ಆವರೇಜ್ ಬಂದು 16ರಿಂದ 16%. ಅದೇ ಕರ್ನಾಟಕದಲ್ಲಿ 12% ಮಾತ್ರ ಇರೋದು. 12% ಇರೋ ಜನರಲ್ ಅವರಿಗೆ 50% ರಿಸರ್ವೇಶನ್ ಇರಬೇಕಾದ್ರೆ 80% ಇರೋ SC, ST, OBCಗಳಿಗೆ 50% ಇರೋದನ್ನ 57% ಇಲ್ಲ 60% ಮಾಡಿದ್ರೆ ಅನ್ಯಾಯ ಆಗುತ್ತಾ? ದಯವಿಟ್ಟು ಈ ವಿಚಾರ ಅರ್ಥ ಮಾಡ್ಕೊಳ್ಳಿ. 12% ಜನರಲ್ಲಿಗೆ 50% ಸಿಗ್ತಾ ಇದೆ. ಅದೇ ಇನ್ನು ಉಳಿಕೆ 88% ಇರ್ತಕ್ಕಂಥ SC, ST, OBC ಎಲ್ಲ ಸೇರಿದ್ರು ಸಿಕ್ಕಿರೋದು 50%. ಅದು ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 100 ಜನದಲ್ಲಿ 100 ಹಣ್ಣನ್ನ 12 ಜನಕ್ಕೆ 50 ಹಣ್ಣು ಕೊಟ್ಟು ಉಳಿಕೆ 88 ಜನಕ್ಕೆ 50 ಹಣ್ಣು ಕೊಟ್ಟು ಹಂಚ್ಕೊಳ್ಳಿ ಅನ್ನೋ ತರ ಇದೆ ಈಗಿರೋ ಒಂದು ರಿಸರ್ವೇಶನ್. ಇದರಿಂದ ಜನರಲ್ ಅವರಿಗೆ ಯಾವುದೇ ತರ ಅನ್ಯಾಯ ಆಗೋದಿಲ್ಲ, ಯಾಕಂದ್ರೆ ಅವ್ರದ್ದಿರೋ ಪರ್ಸೆಂಟೇಜ್ ಕಮ್ಮಿ. ಸೊ ಆದ್ರಿಂದ ಇದನ್ನ ಆದಷ್ಟು ಬೇಗ 9ನೇ ಶೆಡ್ಯೂಲಿಗೆ ಆರ್ಟಿಕಲ್ 31 ಮುಖಾಂತರ ಸೇರಿಸಬೇಕು ಅಂತ ರಾಜ್ಯಾದ್ಯಂತ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಸಮುದಾಯದ ಮುಖಂಡರಾದಂಥ VS ಉಗ್ರಪ್ಪನವರು ಇದೇ ವಿಚಾರವಾಗಿ ಪ್ರತಿಯೊಂದು ಜಿಲ್ಲೆಗೂ ಭೇಟಿ ಕೊಟ್ಟು ಪ್ರತಿಯೊಂದು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಪ್ರೆಸ್ ಮೀಟ್ ಮಾಡಿ ಸೊ ಇದ್ರ ಬಗ್ಗೆ ಎಲ್ಲರಿಗೂ ಅವಗಾಹನೆ ತರಿಸ್ತಾ ಇದ್ದಾರೆ. ಈ ಮುಖಾಂತರ ನಾವು ನಮ್ಮ ತಾಲೂಕ್ ಲೆವೆಲ್ ಅಲ್ಲಿ, ನಮ್ಮ ಒಂದು ಜ್ಯೂರಿಸ್ಡಿಕ್ಷನರಿ ಲೆವೆಲ್ ಅಲ್ಲಿ ನಾವು ಕೂಡ ಈ ಒಂದು ಪ್ರತಿಭಟನೆ ಹೋರಾಟಗಳು ಮಾಡೋದ್ರಿಂದ ಅಂತ ಮುಖಂಡರಿಗೆ ನಾವು ನಮ್ಮ ಬೆಂಬಲವನ್ನ ಸೂಚಿಸಬೇಕು. ಸೊ ಇಷ್ಟು ಹೇಳಿ ನಾನು ಯಾವ ಮಾತು ಮುಗಿಸ್ತಾ ಇದ್ದೀನಿ. ಇದಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ನಾವು ಇವತ್ತೆಲ್ಲ ಸೇರಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಕರ್ನಾಟಕ ರಾಜ್ಯದಲ್ಲಿ 30 ವರ್ಷಗಳಿಂದಲೂ ಸಹ ಈ ಮಾದಿಗ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ಪ್ರತಿಯೊಬ್ಬರು ಕೂಡ ಖಂಡಿಸ್ತಾ ವಿಧಾನಸಭೆಯಲ್ಲಿ ಹೊರಗಡೆ ಒಳಗಡೆ ಮತ್ತು ಎಲ್ಲ ರೀತಿಯ ಹೋರಾಟಗಳು, ದಂಡೋರ ಹೋರಾಟಗಳು, ಜನಸಂಘರ್ಷ ಸಮಿತಿ ಹೋರಾಟಗಳು, ಹೊರ ಮೀಸಲಾತಿಯ ಹೋರಾಟಗಳು, ಮಾದಿಗ ಮೀಸಲಾತಿ ಹೋರಾಟ, ಎಲ್ಲ ಹೋರಾಟಗಳನ್ನು ಈ ರಾಜ್ಯದಲ್ಲಿ ಕಳೆದ 30 ವರ್ಷಗಳ ಒಳಗಡೆ ಈ ಸಮುದಾಯ ಇವತ್ತು ಬೇಡಿಕೆಯನ್ನು ಸಲ್ಲಿಸ್ತಾ ಬರ್ತಾ ಇದೆ. ಲೆಕ್ಕಕ್ಕೆ ಮಾತ್ರ ಮಾದಿಗರಿಗೆ ಮೀಸಲಾತಿಯನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥ ಈ ಸರ್ಕಾರಗಳು ಇವತ್ತು ನಡೆದ ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು. ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಸಹ ಒಂದು ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥ ಈ ಸರ್ಕಾರಗಳು, ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯನ್ನು ಒಪ್ಪಿರ್ತಕ್ಕಂಥವರು ಇವತ್ತು ನಮಗೆ ಸರ್ಕಾರ ಇವತ್ತು ಯಾವುದೇ ರೀತಿಯಾದಂತಹ ಸವಲತ್ತುಗಳನ್ನ ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡದೆ ಈ ಸಮುದಾಯವನ್ನು ಇವತ್ತು ಭಿಕಾರಿಯಾಗಿ ಬರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಇವತ್ತು ನಾವೆಲ್ಲರಿಗೂ ಕಾಣ್ತಾ ಇದ್ದೇವೆ. ಇದಕ್ಕೆಲ್ಲ ಮೂಲ ಕಾರಣ ಈ ಸಮುದಾಯಗಳು ಮುಂದಿನ ಸುಮಾರು ಸಾವಿರಾರು ವರ್ಷಗಳಿಂದ ಸಹ ಚಾಕರಿ ಅಭಿಯಾನವನ್ನು ಮಾಡತಕ್ಕಂಥ ಈ ಸಮುದಾಯಗಳು ಇವತ್ತು ಮೀಸಲಾತಿಯನ್ನು ನಾವು ಪಡಿಬೇಕು, ಮೀಸಲಾತಿಯನ್ನು ಅದರಿಂದ ಅನುಕೂಲವನ್ನು ಪಡಿಬೇಕು. ನಮ್ಮ ಸಾಮಾಜಿಕ ಸಾಮಾಜಿಕ ಜೀವನವನ್ನು, ನಮ್ಮ ಆರ್ಥಿಕ ಜೀವನವನ್ನು ಮತ್ತು ನಮ್ಮ ಶೈಕ್ಷಣಿಕ ಜೀವನವನ್ನು ನಮ್ಮೆಲ್ಲರಿಗೂ ಉಳಿಸಬೇಕಂತ ನಮಗೆ ಕೊಟ್ಟಂತಹ ಒಂದು ಸಂವಿಧಾನದ ಅಡಿಯಲ್ಲಿ 18% ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ಇದುವರೆಗೂ ಸಹ 18% ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು, ಕೇವಲ 11% ಖರ್ಚು ಮಾಡಿದ್ರು. ಆಮೇಲೆ 23-24% ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು. ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ನಾವು ಹಣವನ್ನು ಖರ್ಚು ಮಾಡ್ತೀವಿ ಅಂತ ಹೇಳಿ ನೀವು ಕಾನೂನನ್ನು ತಂದ್ರು. ಇವತ್ತು ನಿಮ್ಮ ಕಾನೂನು ಎಲ್ಲಾಗಿದೆ ಸಿದ್ದರಾಮಯ್ಯ ಅವರೇ, ನಿಮ್ಮ ಕಾನೂನು ಇವತ್ತು ಎಲ್ಲಾಗಿದೆ. ಇವತ್ತು ನಮ್ಮ ಸಮುದಾಯಗಳಿಗೆ ಇವತ್ತು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ಇವತ್ತು ಭೂಮಿ ಇಲ್ಲ, ಕೊಳವೆ ಬಾವಿ ಇಲ್ಲ, ಮನೆಗಳಿಲ್ಲ. ಇನ್ನು ಅನೇಕ ರೀತಿಯ
ನಮ್ಮ ಮಕ್ಕಳಿಗೆ ಏನೋ ನಮ್ಮ ಶಿಕ್ಷಣಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಇವತ್ತೆಲ್ಲರೂ ನಮ್ಮ ಮಕ್ಕಳು ಇವತ್ತು ಫೀಸನ್ನು ಕಟ್ಟಿ ಇವತ್ತು ಶಾಲೆಗಳಿಗೆ ಸೇರ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದೀರ. ಮೂಲಭೂತ ಸೌಕರ್ಯ ಇವತ್ತು ನಾವು ಕೊರತೆಯಾಗಿದೆ. ಮೂಲಭೂತ ಸೌಕರ್ಯ ಇವತ್ತು ನಮಗೆ ಕೊರತೆಯಾಗಿದೆ. ನಮ್ಮ ಮೀಸಲಾತಿ ಹಣವನ್ನು ನೀವು ಸರಿಯಾದ ರೀತಿಯಲ್ಲಿ ನೀವು ವಿಧಾನ ಮಾಡಬೇಕು, ಅವ್ರಿಗೆ ಖರ್ಚನ್ನು ಮಾಡಬೇಕು. ಅದು ಬಿಟ್ಟುಬಿಟ್ಟು ನಾವು ಬೇರೆ ರೀತಿಯಾದಂತಹ ಹಣವನ್ನು ಬೇರೆ ಯೋಜನೆಗಳನ್ನು ಬಳಸಿ ಈ ಒಂದು ಮಾದರಿಗೆ ಅನ್ಯಾಯವನ್ನು ಮಾಡಲಿಕ್ಕೆ ಹೊರಟಿದ್ದೀರಾ, ನಾಯಕರಿಗೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದೀರಾ. ನಾನು ನಿಮ್ಗೆ ಇವತ್ತು ಈ ಒಂದು ನಮ್ಮ ಒಂದು ಪ್ರತಿಭಟನೆ ಮುಖ್ಯವಾಗಿ ನಿಮ್ಗೆ ಇವತ್ತು ಸರ್ಕಾರವನ್ನು ಆಗ್ರಹ ಪಡಿಸ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ಎಚ್ಚೆತ್ತುಕೊಂಡಿದ್ದೀವಿ, ಜಾಗೃತರಾಗ್ತಾ ಇದ್ದೀವಿ. ಪ್ರತಿಯೊಬ್ಬರು ಇವತ್ತು ಸರ್ಕಾರ ಏನ್ ಮಾಡ್ತದೆ ಅಂತ ಇವತ್ತು ಗಮನಿಸ್ತಾ ಇದ್ದೀವಿ. ದಯಮಾಡಿ ಇವತ್ತು ನಮಗೆ ಕೊಡ್ತಕ್ಕಂಥ ಒಳ ಮೀಸಲಾತಿ ನಾಗಮೋಹನ್ ದಾಸ್ ಕಮಿಷನ್ ನೀವೇ ನೇಮಕ ಮಾಡಿದ್ರಿ, ಮತ್ತೆ ಸದಾಶಿವ ಕಮಿಷನ್ ನೀವೇ ನೇಮಕ ಮಾಡಿದ್ರಿ. ನಾಗಮೋಹನ್ ದಾಸ್ ಕಮಿಷನ್ ಸಿದ್ದರಾಮಯ್ಯ ಮಾಡ್ತಾರೆ, ಸದಾಶಿವ ಆಯೋಗದ ಕಮಿಷನ್ ಅನ್ನ ಮಾನ್ಯ ಎಸ್ ಎಂ ಕೃಷ್ಣ ಮಾಡ್ತಾರೆ. ಎರಡೂ ಕಮಿಷನ್ ಕೊಟ್ಟಿರ್ತಕ್ಕಂಥ ವರದಿಯನ್ನು ನೀವು ತಿರಸ್ಕಾರ ಮಾಡಿ ಮತ್ತೆ ನೀವು ನಮ್ಮನ್ನ 70-75 ವರ್ಷ ಹಿಂದಕ್ಕೆ ನೀವು ತಳ್ತಾ ಇದ್ರಲ್ಲ, 35 ವರ್ಷದ ಹೋರಾಟದ ಫಲ ನೀವು ಕೊಟ್ಟಂತ ಬೆಂಬಲ ಇದು ಈ ಕಾಂಗ್ರೆಸ್ ಸರ್ಕಾರ, ಈ ಸಿದ್ದರಾಮಯ್ಯ ಸರ್ಕಾರ, ಈ ಮಹಾನಾಯಕ, ಈ ಒಂದು ಇಡೀ ಮಂತ್ರಿಮಂಡಲದಲ್ಲಿ ನಾನು ಇವತ್ತು ಪ್ರತಿಯೊಬ್ಬ ಎಲ್ಲ ಈ ಸರ್ಕಾರಕ್ಕೆ ನಾವು ಒತ್ತಾಯ ಬರ್ತಾ ಇದ್ದೀವಿ. ನಮ್ಮ ಮೀಸಲಾತಿಯನ್ನು ನಮಗೆ ಕೊಡಿ. ಇವತ್ತು ನಮ್ಮ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ರ, ನಮ್ಮ ಜನಕ್ಕೆ ತೊಂದರೆ ಕೊಡ್ತಾ ಇದ್ರ, ನಮ್ಮ ಶೈಕ್ಷಣಿಕ ಅಭಿವೃದ್ಧಿಗಳಿಗೆ ತೊಂದರೆ ಕೊಡ್ತಾ ಇದ್ರ, ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳು ಹಿನ್ನಡೆ ಆಗಿದ್ದಾರ. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಇಡೀ ರಾಜ್ಯಾದ್ಯಂತ ಬರೀ ಪಾವರ ತಾಲೂಕಿನ ಮಾದಿಗರು ಕೇಳ್ತಾ ಇಲ್ಲ, ಕರ್ನಾಟಕ ರಾಜ್ಯದಲ್ಲಿ ನಾನಾ ಮೂಲೆಗಳಿಂದ ಇವತ್ತು ಎಲ್ಲರೂ ಕೂಡ ಇವತ್ತು ನ್ಯಾಯವನ್ನು ಕೇಳಕ್ಕೆ ಹೊರಟಿದ್ದಾರೆ. ಸರ್, ಮೊನ್ನೆ ಬಂದವರೇ ನಾವು ಮಲಗಬಾರದು ಈ ಸಮಯದಲ್ಲಿ ನಮಗೆ ಕೊಡ್ತಕ್ಕಂಥ ಮೀಸಲಾತಿ ಏನು ಮಾನ್ಯತೆ ಇದೆ. ರಾಜ್ಯಪಾಲರು ಅಂಕಿತ ಹಾಕ್ತಾರೆ, ಅಸೆಂಬ್ಲಿಯಲ್ಲಿ ತೀರ್ಮಾನ ಮಾಡ್ತಾರೆ, ಮಂತ್ರಿಮಂಡಲ ತೀರ್ಮಾನ ಮಾಡ್ತಾರೆ, ರಾಜ್ಯಪಾಲರು ಅಂಕಿತ ಹಾಕ್ತಾರೆ. ಅಂಕಿತ ಆಗಿದ್ದು ಸಾಯಂಕಾಲ ಮತ್ತೆ ಒಂದು ಸಣ್ಣ ಸರ್ಕಾರ ಇಲ್ಲ ನಮ್ಮ ಹಳೆ ಸಿಸ್ಟಮ್ ಮಾಡ್ತೀವಿ, ನೀವು ಒಳ ಮೀಸಲಾತಿ ಕೊಡಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಯಾವ್ಯಾವ ಮತಗಟ್ಟಿ ಸುಮ್ಮನೆ ಕೋರ್ಟ್ ಕಚೇರಿ ಮತಗಟ್ಟಿ ಎಲ್ಲ ಮಾಡ್ತಾ ಇದ್ದಾರೆ. ನೀವು ಬಂದು 2.25 ವರ್ಷ ಆಯಿತು. ನೀವು ಸೇರ್ಬೇಕಾಯ್ತು, ನೀವು ಯಾಕೆ ಸೇರಿಸಿಲ್ಲ? ನೀವು ಸೇರಿಸಿ ಎಲ್ಲ ವರ್ಗಗಳಿಗೆ ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡಕ್ಕೆ 3-4, 15% ಮೀಸಲಾತಿಯನ್ನು ಕೊಡಿ. ನಮ್ಮ ಒಳ ಮೀಸಲಾತಿಯನ್ನು ನಮಗೆ ಕೊಡಿ. ನಮ್ಮ ಸಮುದಾಯವನ್ನು ನ್ಯಾಯವನ್ನು ಕೊಡಿ. ನಮ್ಮ ಮಕ್ಕಳ ಒಂದು ಭವಿಷ್ಯವನ್ನು ಕಾಪಾಡಿ. ಇದೊಂದು ದೊಡ್ಡ ಶಾಖವಾಗಿ ನಮಗೆ ಪರಿಗಣಿಸ್ತಾ ಇದೆ. ಸನ್ಮಾನ್ಯ ಬಂಧುಗಳು, ನೀವೆಲ್ಲರೂ ಕೂಡ ಇವತ್ತು ಇಷ್ಟೆಲ್ಲ ಜನ ನೀವೆಲ್ಲ ಬಂದಿದ್ರ, ಉಡಿ ಬಿಸಿಲಲ್ಲಿ ನೀವೆಲ್ಲರೂ ಕೂಡ ಸುಮಾರು 100 ಕಿಲೋಮೀಟರ್ ನೀವೆಲ್ಲ ಇವತ್ತು ನೋಡಿದ ಮುಖ್ಯವಾದ ಸರ್ಕಾರವನ್ನು ಆಗ್ರಹ ಪಡಿಸ್ತಕ್ಕಂಥ ಕೆಲಸ ನೀವೆಲ್ಲ ಮಾಡಿದ್ರ. ಆಗ ಇಷ್ಟಕ್ಕೆ ನಾವು ನಿಲ್ಲೋದಿಲ್ಲ. ಇಷ್ಟಕ್ಕೆ ನಿಂತರೆ ಇವರು ನಮ್ಮ ಸರ್ಕಾರ ಈ ಸರ್ಕಾರ ನಮಗೆ ಸಹಾಯ ಕೊಡೋದಿಲ್ಲ. ನಾವು ಪ್ರತಿಯೊಂದು ಮನೆಯಿಂದಲೂ ಸಹ ಪ್ರತಿಯೊಬ್ಬರು ಜಾಗೃತರಾಗಬೇಕು, ಮನೆಗೆ ಬರಬೇಕು. ಆ ಮನೆಗಳಿಗೆ ಬಂದು ನಮ್ಮ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಈ ಸರ್ಕಾರಕ್ಕೆ ನ್ಯಾಯಯುತವಾದ ಬೇಡಿಕೆಯನ್ನ ಈಡೇರಿಸಲಿಕ್ಕೆ, ನ್ಯಾಯವಾದ ಬೇಡಿಕೆ ಈಡೇರಿಸಬೇಕು. ನಾವೆಲ್ಲ ಕೂಡ ಒಕ್ಕೂರಿನ ಒಂದು ಒತ್ತಾಯವನ್ನು ಮಾಡಬೇಕು. ಈ ನ್ಯಾಯ ಸಿಗುವ ತನಕ ನಾವ್ಯಾರು ಕೂಡ ನಾವು ವಿಶ್ರಮಿಸಬಾರದು. ನಮ್ಮೆಲ್ಲರ ಹೋರಾಟಕ್ಕೆ ಅನುವಾಗಬೇಕು. ಇವತ್ತು ಸುಮಾರು 1000 ಜನ ಬಂಧುಗಳು ಇವತ್ತು ನಮ್ಮನ್ನು ಬಂದು ಇಷ್ಟೆಲ್ಲ ನೀವು ಬೆಂಬಲವನ್ನು ವ್ಯಕ್ತಪಡಿಸಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತ ಬಗ್ಗೆ ಒತ್ತಾಯವನ್ನು ಏನ್ ತಂದಿದ್ದೀರಾ? ನಮ್ಮನ್ನು ಕರೆದಾಗ, ನಮಗೆ ಕರೆ ಮಾಡಿದಾಗ ಒಬ್ಬರ ಅನುಕೂಲಕ್ಕೋಸ್ಕರ ಇದಾಗ್ತಕ್ಕಂಥದ್ದಲ್ಲ. ಇದು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬಡವರಿಗೆ ಮಾದರಿ ಅನುಕೂಲ ಆಗ್ತಕ್ಕಂಥ ಒಂದು ಅನುಕೂಲಕ್ಕೋಸ್ಕರ ಮಾಡ್ತಕ್ಕಂಥ ಒಂದು ಒತ್ತಾಯ. ದಯಮಾಡಿ ನೀವೆಲ್ಲರೂ ಕೂಡ ಅದನ್ನು ಬೆಂಬಲ ಇರಬೇಕೆಂದು ಒತ್ತಾಯ ಮಾಡಿ ಕೂಡಲೇ ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಈ ಒಂದು ನಿಮ್ಮ ಅಧಿವೇಶನ ಮುಗಿಯುವವರೆಗೆ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಈ ಮಾತಿಗೆ ನ್ಯಾಯವನ್ನು ಕೊಡಿ ಅಂತ ಒತ್ತಾಯ ಮಾಡಿ ನಮ್ಮ ಮಾತನಾಡುತ್ತಾರೆ. ನ್ಯಾಯ ಮಾಡಿದ ಜೈ ಅಂಬೇಡ್ಕರ್. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ವಾಸವಿ ಬಾಲಕಿಯರ ಸಂಘದ ವತಿಯಿಂದ ಮಹಿಳಾ ದಿನಾಚರಣೆ ಅಂಗವಾಗಿ ಆರ್ಯವೈಶ್ಯ ಮಹಿಳಾ ಮಂಡಳಿ ಪದಾಧಿಕಾರಿಗಳಿಗೆ ಅರಿಶಿನ ಕುಂಕುಮ ವಿತರಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಸರ್ಕಾರವು ಹೆಚ್ಚಿಸಿರುವ ಮೀಸಲಾತಿಯನ್ನ ಸಂವಿಧಾನದ 9ನೇ ಅನುಸೂಚಿಗೆ ಸೇರಿಸುವಂತೆ ಒತ್ತಾಯಿಸಿ ಪಾವಗಡ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕೆಆರ್ಪೇಟೆ ಪಟ್ಟಣದ ಆಡಳಿತ ಕಾರ್ಯಸೌಧದ ಮುಂಭಾಗದಲ್ಲಿ ಛಲವಾದಿ ಮಹಾಸಭಾದ ವತಿಯಿಂದ ಎಸ್ಸಿ/ಎಸ್ಟಿ ಮೀಸಲಾತಿ ಕುರಿತು ಚರ್ಚಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.